4 लोग मिलकर पूरे शाहबाद के लोगों को झांसा देकर उनके पैसे लूटकर फरार हो चुके हैं। शाहबाद से हम आपके लिए एक न्यूज लेकर आ रहे हैं जहां पर एक मामला सामने आया है। 50 करोड़ रुपए से ज्यादा इन लोगों ने लोगों के पैसे ठग कर फरार हो चुके हैं। ठगने वालों का नाम अरिजीत सिंह, अगस्त सिंह, पुनीत सिंह और प्रीति कौर बताया जा रहा है। ये लोगों को चिट फंड फाइनेंस इन्वेस्टमेंट कॉर्पोरेशन मनी सेविंग स्कीम के थ्रू लोगों को बुलाकर उनके पास से पैसे लेकर उन्हें पैसा हम आपको डबल कर देंगे, इस तरह से लोगों के पास से पैसे लेते थे और अपने पास जमा करके लोगों को झांसा दे रहे थे। शाहबाद में इनकी क्लोथ स्टोर भी है जिसका नाम है स्टैंडर्ड क्लोथ्स। कई सारे लोग परेशान हो चुके हैं। पुलिस कंप्लेंट सारे लोगों ने जाकर की है कि इन्हें जल्द से जल्द पकड़कर हमारा पैसा इनके पास से वापस दिला दिया जाए। हम आप लोगों से बस ये रिक्वेस्ट करना चाहते हैं कि आप लोग ऐसे ठगने वालों से जितना ज्यादा हो सके दूरी बरकरार करें, वरना आपको ऐसी ही परेशानी आती रहेगी। पैसे डबल करके देंगे, ये सिर्फ और सिर्फ फिल्मों में अच्छा लगता है, ना कि रियल जिंदगी। आइए देखते हैं इस पर लोगों का क्या कहना है। दिस वीडियो स्पॉन्सर्ड बाय महालक्ष्मी ज्वेलर्स, मनो मल्टी स्पेशलिटी हॉस्पिटल, KBN यूनिवर्सिटी, शाहीन ग्रुप ऑफ इंस्टीट्यूशंस, सूरत खजाना, अल-शरीक ग्रुप ऑफ इंस्टीट्यूशंस, बिग न्यूरो साइकेट्री हॉस्पिटल, NK NEET Institute, and by Alimi Public School. ಫಸ್ಟ್ ಪರಿಚಯ ಐತ್ರಿ ನಮ್ಗೆ. ನಮ್ಮ ಮಲ್ಲಣ್ಣರು ಏನು ಮಾಡಿದ್ರು, ಚಲೋ ಇವರು ಸರ್ಜರ್ಜಿ ಅಂತ ಬಿಸಿ ಹಾಕಿದೇವ್ರಿ. ಬಿಸಿ ಹಾಕಿದ ಮ್ಯಾಗ ನಾವು ಬ್ಯಾಂಕ್ನಾಗ ರೊಕ್ಕ ಇಟ್ಟಿದ್ದೇವ್ರಿ 12 ಲಕ್ಷ. ಇವ್ರೇನಂದ್ರೆ ಸರ್ಜರ್ಜಿ ಚಲೋನ್ಯಾಕ ಮಾಮ ಅಂತಂದ್ರಪ್ಲಿ ಇವ್ರು 30 ಮ್ಯಾಗ ಮಾರ್ಕಿಸಿ ಇಟ್ಟೇವ್ರಿ. 12 ಲಕ್ಷ ಇಟ್ಟಿವ್ರಿ. ಆಯ್ತು, ಒಂದು 3 ತಿಂಗಳದ ಬಡ್ಡಿನೂ ಕೊಟ್ಟಿಲ್ರಿ. ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಪರಾರಿ ಆಗಿಬಿಟ್ಟ ನೋಡ್ರಿ ಅವ ಸರ್ಜರ್ಜಿ. ಈಗ ಇಲ್ಲಿ ಪೊಲೀಸ್ ಸ್ಟೇಷನ್ ಬಳಿ ಬಂದೀವ್ರಿ. ಏನ್ ಹೇಳ್ಬೇಕ್ರಿ, ನಮ್ಗೆ ಎಲ್ಲೋಟು ಮಕ್ಕಳ ಮರಿಗಳು ಲಗ್ನ ಆಗ್ಯದ, ಎಲ್ಲ ಆಗ್ಯದ. ಚಲೋ ಇದ್ದೀವ, ನೀವು ಯಾವಾಗ 1 ತಿಂಗಳು ಹೇಳಿ ನೀವು ರೊಕ್ಕ ಕೊಟ್ಟಿದ್ದಿಲ್ಲ. 1 ತಿಂಗಳಾದ್ಮ್ಯಾಗ ನಾನು ನಿಮ್ಮ ಹೊಸ ರೊಕ್ಕ ಕೊಡ್ತೀನಿ ಅಂದಾನ. 1 ವರ್ಷದಿಂದ ಗಂಟು ಬಿದ್ಮ್ಯಾಗ 1 ಪೈಸೆನೇ ಕೊಟ್ಟಿಲ್ಲವ. ನಾಪತ್ತೆ ಅನ್ ನೋಡ್ರಿ. ಮತ್ತೆ ಈಗ ಯಾವ ಮಾಡ್ಬೇಕ್ರಿ, ನಮ್ಮ ಲಗ್ನ ಮುಹೂರ್ತ ಎಲ್ಲ ಆಗ್ಯದ. ಗಂಡ ಹೆಂಡತಿ ಇಟ್ಕೊಂಡು ಉಣ್ಬೇಕಂತ ಇಟ್ಕೊಂಡಿದ್ದೆವು. ಇದೇ ನಮ್ಮ ಮುಚ್ಚಿ ಹೋದ್ರಂದ್ರೆ ನಾವೆಲ್ಲಿ ಬದುಕಂಬ್ರಿ. ಈಗ ನಮ್ಮ ಗಂಡು ಇದ್ರ ಸಲಕ್ಕೆ ನೆಲ ಹಿಡ್ದು ಕಣ್ಣು ಆಪರೇಷನ್ ಆಗ್ಯದ. ಏನ್ ಹೇಳ್ಬೇಕ್ರಿ, ಅವ್ರು ಏನು ನಾವು ಕೊಟ್ಟಿವ್ರಿ ಎಲ್ಲ ಸುಳ್ಳು ಮಂದಿ. ಅವ್ರ ಅರ್ಜಿ ಕೊಟ್ಟಿವಿ, ಮತ್ತೆ ಅವ್ರ ಮ್ಯಾಗ ಏನ್ ತನಕ ಮಾಡಿಕೇಸಿ ನಮ್ಗೆ ಇಸ್ಕೊಡಂಗ ಮಾಡ್ಬೇಕ್ರಿ. ಹಾ ರೀ ಸರ್, ನಮ್ದು ಹೋಟ್ಲ್ ಇದೆ, ಉಡುಪಿ ಹೋಟ್ಲ್ ಅಂತ ಹೇಳಿ. ನಾವು ಕಡಿಮೆ ಅಂದರೆ ನಮ್ದು ಒಂದು 45-50 ವರ್ಷದಿಂದ ನಮ್ಮ ತಂದೆಯವರಿಂದ ನಮ್ದು ಅವ್ರ ಹತ್ರ ವ್ಯವಹಾರ ಇದೆ. ಮತ್ತೆ ನಮ್ಮ ತಂದೆಯವರು ನಮ್ದು ಇಲ್ಲಿ ರಾಘವೇಂದ್ರ ಉಡುಪಿ ಹೋಟೆಲ್ ಅಂತ ಇತ್ತು, ಇಲ್ಲಿ ರೈಲ್ವೆ ಸ್ಟೇಷನ್ ಹತ್ರ. ಅವರಿಂದ ನಮಗೆ ಭಾಳ ಮೊದಲಿಂದ ನಮ್ಮ ಪರಿಚಯ. ನಮ್ಮ ತಮ್ಮನು ಅವನು ಕ್ಲಾಸ್ಮೇಟೇ, ಅವ್ರ ಅಣ್ಣಂದು ಕ್ಲಾಸ್ಮೇಟ್ ಅರವಿಂದ ಅಂತ ಹೇಳಿದೆ. ಅವನಿಂದ ನಮ್ಮದು ಭಾಳ ಕ್ಲೋಸ್ ಇತ್ತು. ಈಗ ನಮ್ಮದು ಎಲ್ಲ ಸಪ್ರೇಟ್ ಆದಮೇಲೆ ನಾವು ಈಗ ಶಾಂತನಗರ್ನಲ್ಲಿ ಹೋಟೆಲ್ ಹಾಕಿದ್ದೀವಿ, ಉಡುಪಿ ಹೋಟೆಲ್ ಅಂತ. ಅಲ್ಲಿ ನಾವು BC ಮತ್ತು ಚಿಟ್ ಫಂಡ್ ಅಂತ ನಾವು ಡೈಲಿ ಅವರು ಕಲೆಕ್ಷನ್ ಮಾಡ್ತಿದ್ರು. ಕಲೆಕ್ಷನ್ ಮಾಡಿ ಸ್ಕೀಮಿಂದ ರೊಕ್ಕ ಮತ್ತು ಇದು BCದು ರೊಕ್ಕ ಎಲ್ಲ ಡೈಲಿ ನಾವು ಅವರಿಗೆ ಅಮೌಂಟ್ ಕೊಡ್ತಿದ್ದೇವೆ. ಬುಕ್ನಲ್ಲಿ ಎಂಟ್ರಿ ಮಾಡಿ ಹೋಗ್ತಿದ್ರು. ನಾವು ಕರೆಕ್ಟೇ ಇತ್ತು, ಏನು ಗಡ್ಬಡ್ ಮಾಡ್ತಿದ್ರು. ಈಗೀಗ 1 ವರ್ಷದಿಂದ ನಮಗೆ ಭಾಳ ಸತಾಯಿಸ್ತಾ. ನಮ್ಮ ಮಗಳ ಲಗ್ನಕ್ಕಂತ ನಾವು ಒಂದು 12 ಲಕ್ಷ ರೂಪಾಯಿ ಫಿಕ್ಸ್ ಇಟ್ಟಿದ್ದೆ. ನಾವು ನಮ್ಮ ಮಗಳಿಗೆ ನಮ್ಮದು ಅಣ್ಣಂದು ಮಗಳದಿತ್ತು. ಆ ದಿವಸ ನಾವು ನಮ್ಮ ಹಣವನ್ನು ಕೇಳಿದಾಗ ಅವ್ರಂದ್ರೆ ನಾವು ಕೊಡ್ತೇವೆ, ಒಂದು ಸ್ವಲ್ಪ ಈಗ ಪ್ರಾಬ್ಲಮ್ ಅದ ಅಂತ. ನಾವು 2-3 ಸಲ ನಮ್ಮ ಮನೆಯವರು ನಾವು ಎಲ್ಲ ನಮ್ಮ ಮಗಳು ಬಂದು ಕೇಳಿದ್ರು, ಕೊಡ್ತೀವಿ. ನನ್ನ ಅಕೌಂಟ್ ನಂಬರನ್ನು ತಗೊಂಡ್ರು, ಹಾಕ್ತೇನಂತೇಳಿ ಹಾಕಿಲ್ಲ. ಮತ್ತು ನಾವು ಮ್ಯಾರೇಜ್ ಮಾಡಿ ಬಂದ ಮೇಲೇನೂ ನಾವು ಬಂದು ಅವ್ರ ಹತ್ರ ವಿಚಾರಿಸಿದಾಗ ಅವ್ರು ಏನಂದ್ರೆ, ನಮಗೆ ಈಗ ಒಂದು ಸ್ವಲ್ಪ 1 ತಿಂಗಳು ನಿಂದಿರಿ ಮತ್ತು ಕೊಡ್ತೇನೆ ಅಂತ. ಮತ್ತೊಂದು ಸಲ ನಮ್ಮ ಮನೆಯವ್ರಿಗೆ ನಾವು ಎಲ್ಲ ಊರಿಗೆ ಹೋಗಿದ್ದೇವೆ. ಊರಿಗೆ ಹೋದಾಗ ಅಷ್ಟು ತನಕ ಇವರು ಇಲ್ಲಿಂದ ಪರಾರಿ ಆಗ್ಯಾರ ಅಂತ ನಮಗೆ ಸುದ್ದಿ ಬಂದಿತ್ತು. ಮತ್ತು ನಮ್ಮದು BC ಹಣನೂ ನಮಗೆ ಒಂದು 12 ಲಕ್ಷ ಕೊಡಬೇಕು. 5 ಲಕ್ಷದ 2 ಲಕ್ಷದ 12 ಲಕ್ಷ. ಮತ್ತು ನಾವು ಜಮಾ ಮಾಡಿದ್ದು 1 ಲಕ್ಷ ರೂಪಾಯಿ 93,000 ಏನೋ ಅದ ನಮ್ಮ ಬುಕ್ನಲ್ಲಿ. ಅದನ್ನು ಬುಕ್ಕನ್ನು ಅವರೇ ತಗೊಂಡೋಗಿದ್ದಾರೆ. ಅದನ್ನು ನಮಗೆ ವಾಪಸ್ ಕೊಟ್ಟಿಲ್ಲ. ಆದರೂ ನಾವು ನೋಡಿ ನಮಗೂ ಬೇಜಾರಾಯಿತು. ಬೇಕಾದವರು ಈ ಥರ ಮಾಡಿದರೆ ನಮಗೆ ಬೇಜಾರಾಗ್ಯದ. ಹಾಗೆ ಎಲ್ಲರೂ ಈಗ ಗಟ್ಟೆ ಮಾಡಿದ ಮೇಲೆ ನಾವು ಮಜಬೂರನ್ನು ಇಲ್ಲಿ ಬರಬೇಕಾಯ್ತು, ಪೊಲೀಸ್ ಸ್ಟೇಷನ್ ಹತ್ರ ಬರಬೇಕಾಯ್ತು. ಕಂಪ್ಲೇಂಟ್ ಕೊಟ್ಟಿವಿ. ಅವರು ಈಗ ಎಲ್ಲ ನಮ್ಮದು ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡ್ಮೇಲೆ ಈಗ ಆದಷ್ಟು ಬೇಗ ಅವರು ನಮ್ಮ ಕಣ್ಣು ಮುಂದೆ ತಂದು ಇಟ್ಟರೆ ನಮಗೆ ಭಾಳ ಒಳ್ಳೆಯದು. ನಮಗೆ ಮತ್ತೇನಿಲ್ಲ, ಎಲ್ಲ ನಾವು ದುಡ್ದಿದ್ದೀವಿ. ಮುಂಜಾನೆಯಿಂದ ಸಂಜೆ ತನಕ ನಾವು ದುಡಿತೀವಿ. ನಾವು ಕಷ್ಟಪಟ್ಟು ದುಡ್ದಿದ್ರು ಹಣ ಅದ, ಮತ್ತೆ ನಾವೇನು ಇದು ಮಾಡಿದಿಲ್ಲ. ಆದರೆ ನಾವು ಆದಷ್ಟು ಬೇಗ ನಮ್ಮದು ಹಣ ವಿಶ್ವಾಸ ಇದ್ದಿದ್ದು ಈಗ ವಿಶ್ವಾಸಘಾತ ಅಂತ ಮಾಡಿಬಿಟ್ಟಾರೆ. ಏನು ಮಾಡಬೇಕು ಈಗ?
ಈಗ ನಿಮಗೆ ಅಂತ ನಾವು ಹೇಳಿ ಎಲ್ಲ ಅವರಿಗೆ ನಾವು ಈಗ ಪೊಲಿಟಿಷಿಯನ್ ಹತ್ರ ಎಲ್ಲರಿಗೂ ಇದು ಮಾಡಿದ್ದೀವಿ. This video is sponsored by Mahalakshmi Jewelers, Manu Multi-Speciality Hospital, KBN University, Shaheen Group of Institutions, Surat Khazana, Al-Sharia Group of Institutions, Beg Neuropsychiatry Hospital, NK NEET Institute, and by Alimi Public School.